ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಿಂದ ಯಾವ ಕವಿಯೂ ಬರೆಯಲಾರ ಈ ಒಂದು ಅದ್ಭುತವಾದ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಜನಾರ್ದನ್. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡೋ ನುಡಿಗಳಂತೆ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡೋ ನುಡಿಗಳಂತೆ. ಮಲ್ಲೆ ಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಮಲ್ಲೆ ಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಜೀವ ಜೀವ ಅರತು ಬೆರೆತು ಸುಖವ ಕಾಣುವಂತೆ ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ. ಪ್ರೇಮ ಸೋಮವು ಹರಳುವಂತೆ, ಪ್ರಣಯಗಂಧ ಚೆಲ್ಲುವಂತೆ. ಪ್ರೇಮ ಸೋಮವು ಅರಳುವಂತೆ, ಪ್ರಣಯಗಂಧ ಚೆಲ್ಲುವಂತೆ. ಕಂಗಳೆರಡು ಗುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ. ಕಂಗಳೆರಡು ತುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ. ಜೇನಿಗಾಗಿ ತುಟಿಗಳೆರಡು ಸನಿಹ ಸೇರುವಂತೆ ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ಜನಾರ್ದನ್ ಅವರೇ, ಚಿಕ್ಕಬಳ್ಳಾಪುರ ಇಂದ ಬಂದಿದ್ದೀರಾ. ಸೊ ನೀವು ಹಾಡಿದ್ದು ಹೇಗನ್ನಿಸ್ತು? ಮೊದಲನೇ ಬಾರಿಗೆ ತುಂಬ ಇಷ್ಟ ಆಯ್ತು ಮೇಡಮ್ ಈ ಸಾಂಗ್ ಹಾಡಿದ್ದು ನನಗೆ, ಯಾಕೆಂದರೆ ತುಂಬ ಇಷ್ಟ ಈ ಸಾಂಗು. ಮತ್ತು ಇಲ್ಲಿ ಇದು ಒಳ್ಳೆ ಅನುಭವ ಆಯ್ತು ಮೇಡಮ್. ಓಕೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳಿ ನಮ್ಮ ಗುರುಗಳನ್ನ ಕೇಳೋಣವಾ? ಎಸ್ ಮ್ಯಾಮ್. ಗುರುಗಳೇ, ಜನಾರ್ದನ್ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು? ಜನಾರ್ದನ್ ಅವರೇ, ಎಸ್ ಸರ್. ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಎಸ್ ಸರ್. ತುಂಬಾ ಚೆನ್ನಾಗಿದೆ ಇದು, ಸಾಹಿತ್ಯ ಸಂಗೀತ ಎಲ್ಲ. ಥ್ಯಾಂಕ್ ಯು. ನೀವು ಅಷ್ಟೇ ಚೆನ್ನಾಗಿ ಹಾಡಿದ್ದೀರಾ, ಹಾಡಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಬಟ್ ಇನ್ನು ಭಾವ ತುಂಬಿ ಹಾಡಬಹುದಿತ್ತು. ಈ ಎಸ್ಪೆಷಲಿ ಈ ಹಾಡಲ್ಲಿ ತುಂಬಾ ಭಾವ ತುಂಬಿ ಹಾಡಬೇಕು. ಬಟ್ ಚೆನ್ನಾಗಿ ಹಾಡಿದ್ದೀರಾ, ವೆರಿ ವೈಸ್. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ನಿಮ್ಮ ವಾಯ್ಸು.
ತುಂಬ ಚೆನ್ನಾಗಿ ಹಾಡಿದ್ರಿ. ಅದರ ಎಕ್ಸ್ಪ್ರೆಷನ್, ಭಾವ, ಆ ಡೆಪ್ತ್ ಇದೆ ಸಾಂಗಲ್ಲಿ, ತುಂಬ ಡೆಪ್ತ್ ಇದೆ. ಆ ಒಂದು ಡೆಪ್ತಲ್ಲಿ ಹೋಗಿ ನೀವು ಡೀಪ್ ಆಗಿ ಅದನ್ನ ಅನುಭವಿಸಿ ಆ ಭಾವ ತುಂಬಿ ಹಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ವಾಯ್ಸಲ್ಲಿ. ಕೆಲವೊಂದು ಕಡೆ ಎಲ್ಲ ಬೇಗ ಮುಗಿಸ್ಬೇಕಂತ ಲ್ಯಾಂಡಿಂಗ್ ನೋಟ್ಸ್ ಬೇಗ ಮುಗಿಸಿದ್ರಿ, ಸ್ವಲ್ಪ ಹಾರ್ಷ್ ಅನಿಸ್ತು. ಬಟ್ ಅದು ಬಿಟ್ರೆ ತುಂಬ ಚೆನ್ನಾಗಿ ಹಾಡಿದ್ರಿ. ವೆರಿ ನೈಸ್, ಒಳ್ಳೇದಾಗಲಿ. ಓಕೆ ಸರ್, ಖಂಡಿತವಾಗಿ ಸರ್. ಆಲ್ ದ ಬೆಸ್ಟ್ ಜನಾರ್ದನ್ ಅವರೇ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್.